ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೀತಾ ಇರತಕ್ಕಂಥ ಕಿತ್ತಾಟ. ಈಗ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಒಂದು ಸಂದೇಶವನ್ನು ಕಳಿಸಿದಾರಂತೆ. ನಮ್ಮ ಮುಂದೆ ಆಯ್ಕೆ ಇರತಕ್ಕಂಥದ್ದು ಎರಡೇ, ಒಂದು ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್, ಮೂರನೇ ಆಯ್ಕೆ ಇಲ್ಲ ಅಂತ ಹೇಳೋದ್ರ ಮುಖಾಂತರ ಪರಮೇಶ್ವರ್ಗೆ, ಸತೀಶ್ ಜಾರಕಿಹೊಳಿ ಅವರಿಗೆ, ಬಸವರಾಜ ರಾಯರೆಡ್ಡಿ ಅವರಿಗೆ ಎಲ್ರಿಗೂ ನಿರಾಸೆಯನ್ನು ಉಂಟು ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ನಿಂದ ಸಂದೇಶ ಬಂದಿದೆ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಮೂರನೇ ಆಯ್ಕೆ ಇಲ್ಲ, ಮೂರನೇ ವ್ಯಕ್ತಿಯನ್ನು ಸಿಎಂ ಮಾಡುವ ನಿರ್ಧಾರ ಕೈ ಬಿಟ್ಟಿದೆ ಹೈಕಮಾಂಡ್. ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿ ಎರಡರಲ್ಲಿ ಒಂದು ಹೆಸರು ಆಯ್ಕೆಗೆ ಈಗ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಖರ್ಗೆ ಜೊತೆಗೆ ರಾಹುಲ್ ಗಾಂಧಿ ಚರ್ಚೆ ಬಳಿಕ ಅಂತಿಮ ತೀರ್ಮಾನ ಆಗುತ್ತಂತೆ. ಈಗ ಡಿ ಕೆ ಶಿವಕುಮಾರ್ ಪರ ಲಾಬಿ ಮಾಡೋದಕ್ಕೆಲ್ಲ ಹೋಗಿದ್ರಲ್ಲ ಕೆಲವರೆಲ್ಲ ಡೆಲ್ಲಿಗೆ, ಎಲ್ಲ ಖುಷಿಯಾಗಿ ವಾಪಸ್ ಬಂದಿದ್ದಾರೆ. ಅದರ ಅರ್ಥ ಅವ್ರಿಗೇನೋ ಒಂದು ಸೂಚನೆ ಸಿಕ್ಕಿದೆ ಅಂತ ಅನಿಸುತ್ತೆ. ಇಕ್ಬಾಲ್ ಹುಸೇನ್ ಅವರಂತೂ ಹೇಳ್ತಾರೆ 200% ಈಗಲೇ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ. ಹಾಗಾಗಿ ನೋಡೋಣ ಏನು ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಸದ್ಯಕ್ಕಂತೂ ಮೂರನೇ ಆಯ್ಕೆ ಇಲ್ಲ ಅಂತ ಹೇಳೋದ್ರ ಮುಖಾಂತರ ಸುಮ್ಮನೆ ನೀವು ಬಂದು ಹೋಗೋದು ಬರೋದು ಮಾತಾಡಬೇಡಿ, ನಾನು ಸಿ ಎಂ ಅಭ್ಯರ್ಥಿ ಅಂತ ಹೇಳಬೇಡಿ ಅಂತ ರಾಜ್ಯ ಕೈ ನಾಯಕರಿಗೆ ವರಿಷ್ಠರು ಸಂದೇಶವನ್ನು ಕಳಿಸಿದ್ದಾರೆ. ಏನಂತ? ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಮುಂದೆ ಮೂರನೇ ವ್ಯಕ್ತಿಯ ಆಯ್ಕೆ ಇಲ್ಲ. ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿ ಇಬ್ಬರಲ್ಲಿ ಒಂದು ಹೆಸರಷ್ಟೇ ಅಂತಿಮ ಮಾಡ್ತೀವಿ. ಮೂರನೇ ಅವರು ಸುಮ್ಮನೆ ಲಾಬಿ ಮಾಡೋದು, ಟವಲ್ ಹಾಕೋದು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಪರ್ಟಿಕ್ಯುಲರ್ಲಿ ದಲಿತ ಸಿ ಎಂ ಕೂಗನ್ನು ಎಬ್ಬಿಸಿದ್ದ ಪರಮೇಶ್ವರ್ ಅವ್ರಿಗೆ ಮೂರನೇ ವ್ಯಕ್ತಿಯನ್ನು ಸಿ ಎಂ ಮಾಡುವ ನಿರ್ಧಾರವನ್ನು ಕೈ ಬಿಟ್ಟಿದೆ ಹೈಕಮಾಂಡ್. ಆ ವಿಚಾರಣೆ ಇಲ್ಲ ಅಂತ. ಸಿದ್ದು ಡಿ ಕೆ ಶಿ ನಡುವೆ ಸಾಮರ್ಥ್ಯವನ್ನು ತಾಳೆ ಹಾಕ್ತಾ ಇದೆ ಈಗ ಹೈಕಮಾಂಡ್. ಮುಂಬರುವ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ಖರ್ಗೆ ಜೊತೆ ರಾಹುಲ್ ಗಾಂಧಿ ಚರ್ಚೆ ಬಳಿಕ ಅಂತಿಮ ತೀರ್ಮಾನ. ಇಲ್ಲಿ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಕೊಡಿಸೋದು ಸುಲಭ, ಆದರೆ ಅವ್ರು ಯೋಚನೆ ಮಾಡ್ತಿರೋದು ಏನು ಗೊತ್ತಾ? ಒಂದು ವೇಳೆ ಸಿದ್ದರಾಮಯ್ಯನವರಿಂದ ನಾವು ಅಧಿಕಾರ ಕಿತ್ಕೊಂಡ್ರೆ ಅಹಿಂದ ಮತಗಳು ಕೈತಪ್ಪಿ ಹೋಗ್ಬಿಡುತ್ತವೆ. ನಮಗೆ ಮುಂದಿನ ಚುನಾವಣೆಗಳಲ್ಲಿ ಅಹಿಂದ ಮತಗಳು ಬೀಳಲ್ಲ. ಇದು ಹೈಕಮಾಂಡ್ ಹಿಂದೇಟ್ ಹಾಕ್ತಾ ಇರೋದಕ್ಕೆ ಮೇನ್ ರೀಸನ್. ನಿಮಗೆ ಯಡಿಯೂರಪ್ಪನವರು ಸಿ ಎಂ ಆಗಿದ್ದಾಗ ಅವ್ರನ್ನ ಅರ್ಧದಲ್ಲಿ ಇಳಿಸಿದ್ರಲ್ಲ, ಆವಾಗ ಏನಾಯಿತು ಅಂತ ನೆನಪಿರಬಹುದು. ಯಾವಾಗ ಯಡಿಯೂರಪ್ಪನವರನ್ನು ಸಿ ಎಂ ಪಟ್ಟಣದಿಂದ ಮಧ್ಯದಲ್ಲೇ ಇಳಿಸಿದ್ರು, ಲಿಂಗಾಯತ ಕಮ್ಯುನಿಟಿಯವರು ಬಿ ಜೆ ಪಿಯಿಂದ ದೂರ ಆಗೋದಕ್ಕೆ ಶುರು ಮಾಡಿದ್ರು. ಅದರ ಎಫೆಕ್ಟ್ ಮುಂದಿನ ಚುನಾವಣೆಯಲ್ಲಿ ಗೊತ್ತಾಯಿತು. ಹೀನಾಯವಾಗಿ ಸೋತರು. 110 ಇದ್ದಂಥವರು ಕೇವಲ 66 ಸೀಟಿಗೆ ಬಂದು ಕೂತ್ಕೊಂಡ್ರು. ಅದು ಕಾಂಗ್ರೆಸ್ಗೆ ಯೋಚನೆ ಆಗಿರೋದು. ಯಾಕೆಂದರೆ ಸಿದ್ದರಾಮಯ್ಯನವರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದೇ ಅಹಿಂದ ವರ್ಗದ ಮತಗಳು, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ. ಅದಕ್ಕೆ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ.